ದೇವಸ್ಥಾನದ ಬೀಗದ ಕೈ ವಿಚಾರದಲ್ಲಿ ಇಬ್ಬರು ಗುಂಪುಗಳ ನಡುವೆ ಘರ್ಷಣೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ವೈಜ್ಗಾಂವ್ ಗ್ರಾಮದಲ್ಲಿ ದೇವಸ್ಥಾನದ ಬೀಗದ ಕೈ ವಿಚಾರದಿಂದ ಶುಕ್ರವಾರ ತಡರಾತ್ರಿ ಇಬ್ಬರು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ಹೊಡೆದಾಟ ನಡೆದ ಘಟನೆ ನಡೆದಿದೆ. ಪ್ರಕಾಶ್ ಪೆಡ್ನೇಕರ್ ನೀಡಿರುವ ದೂರಿನ ಪ್ರಕಾರ ಊರಿನ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಲು ಅರ್ಚಕರಿಂದ ಬೀಗದ ಕೈ ಪಡೆದು ಪೂಜೆ ಮುಗಿಸಿ ಹೊರಡುವಾಗ ಆರೋಪಿತರಾದ 11 ಜನರು ಬಂದು ಬೀಗದ ಕೈ ಕೇಳಿದ್ದಾರೆ. ತಾನು ಅರ್ಚಕರಿಂದ ತೆಗೆದುಕೊಳ್ಳಿ ಎಂದಾಗ ಕೆಟ್ಟದಾಗಿ ಬೈದು ತಲೆಗೆ ಹೊಡೆದಿದ್ದಾರೆ. ಈ ಕುರಿತು ಪ್ರಶ್ನಿಸಿದ ಊರಿನ ಜನರ ಮೇಲೂ ಬೈದು ಕೆಲವರನ್ನು ಹಾಗೂ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ದೂರು ದಾಖಲಿಸಲಾಗಿದೆ. ಗಾಯಗೊಂಡವರನ್ನು ಜೊಯ್ಡಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇದಕ್ಕೂ ವಿರುದ್ಧವಾಗಿ ಮತ್ತೊಂದು ಪಾರ್ಟಿಯವರು ಸಹ ಪ್ರತಿ ದೂರು ದಾಖಲಿಸಿದ್ದು, ನಾವು ಗಣಪತಿ ಆರತಿ ಮಾಡಲು ದೇವಸ್ಥಾನಕ್ಕೆ ಬಂದಿದ್ದಾಗ 14 ಜನರು ಬೈದು ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ರಾಮನಗರ ಪೊಲೀಸ್ ಠಾಣೆಯಲ್ಲಿ BNS ಕಾಯ್ದೆ ಅಡಿ 2 ಕಡೆಯವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ऐका सांगतो माझं ऐकून घ्या. वाचून काय धरल्या कॉलर ऐकून धरल्या इकडे तुका भाऊ धरू सांगता मी असा बघला आदू बी असलो आदूच्या एका इकडे धरल्या आदू असं धरल्याने असं धरल्या बरोबर. मी त्यांनी असं नॉर्मली करू शकता. नॉर्मल ना ते झाले तर नाही. गांधी दम ना पोलीस